ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಕಡಲೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತೇಳಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಬಾಣಲಿಯಲ್ಲಿ ಕಡಲೆಬೀಜ ಹಾಕಿ ಚೆನ್ನಾಗಿ ಉರಿಬೇಕಾಗಿರತ್ತೆ. ಚೆನ್ನಾಗಿ ಉರಿಯುವಾಗ ಫಸ್ಟು 5 ಮಿನಿಟ್ಸು ಹೈ ಫ್ಲೇಮಲ್ಲಿ ಇಡಬೇಕಾಗಿರತ್ತೆ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಕಡಲೆಬೀಜನ ಸ್ಮ್ಯಾಶ್ ಮಾಡಿದಾಗ ಈ ಥರ ಪುಡಿ ಬರಬೇಕಾಗಿರತ್ತೆ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಪಕ್ಕ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಈರುಳ್ಳಿಯಲ್ಲಿ ಹಾಫ್ ಈರುಳ್ಳಿ ಮಾತ್ರ ತೊಗೊಂಡು ಅದನ್ನು ಪೀಸಸ್ಸಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ನೀರು ಹಾಕಬೇಕಾಗಿರತ್ತೆ. ಹಾಗೆ ಚೆನ್ನಾಗಿ ಒಂದು 5 ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ, ನೀರು ನೋಡಿ ಜಾಸ್ತಿ ಹಾಕಬಾರ್ದಾಗಿರತ್ತೆ. ಮತ್ತು ಒಂಚೂರು ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟಲ್ಲಿ ಹುಳ್ಸೆಹಣ್ಣು ಹಾಕ್ಕೊಳ್ಳಿ. ಹುಳ್ಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಸ್ವಲ್ಪ ನೀರು ಹಾಕಬೇಕಾಗಿರತ್ತೆ. ನೀರು ಹಾಕಾದ್ಮೇಲೆ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈ ಥರ ಫುಲ್ಲು ಬಾಯ್ಲ್ ಆಗೋವಾಗ ಈ ನೀರೆಲ್ಲ ಫುಲ್ಲು ಎವಾಪ್ರೇಟ್ ಆಗೋವರೆಗೂ ವೆಯ್ಟ್ ಮಾಡಿ. ಈ ಟೊಮೆಟೊನ ಈ ಥರ ಸ್ಮ್ಯಾಶ್ ಮಾಡುವಾಗ ಆ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗೋಗಬೇಕು. ಅಷ್ಟವರೆಗೂ ಇಟ್ಟು ಮತ್ತು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಫ್ರೈ ಮಾಡ್ತಾಯಿರಿ. ಒಂಚೂರು ನೀರೆಲ್ಲ ಎವಾಪ್ರೇಟ್ ಆದಮೇಲೆ ಈ ವಿಡಿಯೋದಲ್ಲಿ ತೋರಿಸೋ ಥರ ನೀರೆಲ್ಲ ಎವಾಪ್ರೇಟ್ ಆಗೋಗಿದೆ. ಈಗ ಇದನ್ನು ಆಫ್ ಮಾಡಿಬಿಟ್ಟು ಕೂಲ್ ಆಗೋಕ್ಕೆ ಬಿಡಿ. ಮತ್ತು ಈ ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದಿಡಬೇಕಾಗಿರತ್ತೆ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನೆಲ್ಲ ತೆಗೆದಾದ್ಮೇಲೆ ಈ ಥರ ಆಗತ್ತೆ ನೋಡಿ. ಈ ಥರ ಆದಾಗ ಮಿಕ್ಸಿ ಜಾರಲ್ಲಿ ಕಡಲೆ ಬೀಜ ಹಾಕಾದ್ಮೇಲೆ ರುಚಿಗೆ ಅನುಸಾರ ಉಪ್ಪು ಹಾಕಾದ್ಮೇಲೆ ನೋಡಿ ಈ ಥರ ಗರೆ ಆಗಿರುವಾಗ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಳ್ಸೆಹಣ್ಣು ಹಾಕಿ ನಾವು ಬೇಯಿಸಿರೋದು ಇದಲ್ಲೇ ಹಾಕಬೇಕಾಗಿರತ್ತೆ. ಇದನ್ನು ಹಾಕಾದ್ಮೇಲೆ ಗ್ರೈಂಡ್ ಮಾಡಿದಾಗ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಸೊ ಈ ಟೊಮೆಟೊ, ಈರುಳ್ಳಿನ ಬೆಳೆಸಿರೋ ನೀರಲ್ಲಿ ಅದೇ ಬಾಣಲಿಯಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಇದೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕಿದ್ರೆ ಈ ಚಟ್ನಿ ಅನ್ನದಲ್ಲಿ, ದೋಸೆಗೆ, ಇಡ್ಲಿಗೆ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.